ಒಂದು ಹೆಣ ಸುಡೋಕೆ 8,000 ರೂಪಾಯಿ ಪಡೆಯುತ್ತಿರುವ ಚಾಮರಾಜಪೇಟೆ ಸ್ಮಶಾನದ ಕಾಂಟ್ರಾಕ್ಟರ್. ಇವಾಗ 8,000 ರೂಪಾಯಿ ತಗೊಂಡಾರೆ ಒಂದು ಬಾಡಿ ಸುಡಕ್ಕೆ. ಚಾಮರಾಜಪೇಟೆ ಸ್ಮಶಾನದಲ್ಲಿ ಕಾನೂನನ್ನ ಗಾಳಿಗೆ ತೂರಲಾಗಿದೆ. ಸರ್, ನೋಟಿಸ್ ಬೋರ್ಡ್ ಅದೆಲ್ಲ ಕಾನೂನಿಗೆ ಸರ್. ನೋಟಿಸ್ ಬೋರ್ಡ್ ಪ್ರಕಾರ ಯಾರು ಮಾಡಲ್ಲ, ಕಾನೂನು ಪ್ರಕಾರ ಏನೂ ಇಲ್ಲ. ಹೆಣ ಸುಡೋ ಜಾಗದಲ್ಲಿ ಹಣ ಮಾಡಕ್ಕೆ ಇಳಿದಿರುವಂತಹ ಭ್ರಷ್ಟರು. ಕ್ಲೀನಿಂಗ್ ಕಾಸು ಕೊಡಬೇಕು, ಕ್ಲೀನಿಂಗ್ ಕಾಸು ಕೊಡಿ ಅಂತಾರೆ. ಕೊಟ್ಟಿಲ್ಲ ಅಂತಂದ್ರೆ ಬೈತಾರೆ. ದಿನಕ್ಕೆ 4 ಲಕ್ಷ ಸಂಪಾದನೆ. ಸುಮಾರು ನನ್ಗೆ ಗೊತ್ತಂಗೆ ಒಂದು 40 ಜನ 50 ಜನ ಕಳಿಸ್ಬಿಡ್ತಾರೆ. 3-4 ಲಕ್ಷ ಆಗುತ್ತೆ ಒಂದು ದಿವಸ ಪರ್ ಡೇಗೆ. ಕ್ಲೀನಿಂಗ್ ಹೆಸರಿನಲ್ಲಿ ಸಾವಿರ ರೂಪಾಯಿ ವಸೂಲಿ. ಸ್ನೇಹಿತರೆ ನೋಡ್ರಿ, ಇದು ಚಾಮರಾಜಪೇಟೆಯ ಒಂದು ಹಿಂದೂ ರುದ್ರಭೂಮಿ ಅಂತ ಹೇಳ್ತಾರಲ್ಲ, ಅಲ್ಲಿ ಬಂದಿದ್ದೇವೆ. 500 ರೂಪಾಯಿ ಕೊಡ್ಬೇಕಂತೆ, 1000 ಕೊಡ್ಬೇಕಂತೆ ಕ್ಲೀನ್ ಮಾಡಕ್ಕೆ. ಅವ್ರ ಅಪ್ಪನ ಮನೆ ದುಡ್ಡ ಆಸ್ತಿ ಇದು ಸರ್ಕಾರದಿಂದ ತಗೊಳ್ತಾ ಇಲ್ವಾ ಹಾಗಾದ್ರೆ ದುಡ್ಡು ಇವರು? ಯಾರನ್ನು ಕರೆಸಿ ಕ್ಲೀನಿಂಗ್ ಮಾಡಿಸ್ತಿರುವ ಸ್ಮಶಾನದ ಕಾಂಟ್ರಾಕ್ಟರ್. ನಿಲ್ಸೋ ಇಲ್ಲಿ, ಒಂದ್ಸಲ ಮಾತಾಡೋ ಇಲ್ಲಿ. ನೀನ್ ಕೆಲಸದವನ ಇಲ್ಲಿ ಯಾರು? ಮತ್ತೆ ಇಲ್ಲಿ ಕ್ಲೀನಿಂಗ್ ಯಾಕೆ ಮಾಡ್ತಾ ಇದೀಯಾ? ನೀವ್ ಅಣ್ಣವ್ರು ಯಾರು ಅಂತ ಇದ್ರೆ ಇಲ್ಲಿ ಕ್ಲೀನಿಂಗ್ ಮಾಡೋರು 9 ಜನ ಇದ್ದಾರೆ. ನೀನ್ ಯಾರು? ಹೆಸರೇನೋ ನಿಂದು? ನಿನ್ ಹೆಸರೇನು? 9 ಜನ ಇಲ್ಲಿ ಕೆಲಸ ಮಾಡಕ್ಕಿದ್ದಾರೆ. ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ಸರಿ ಆಯ್ತು, ಹೇಳಿ ಮಾತಾಡಿ. ನೀವು ಹೇಳೋ ಸುಳ್ಳು ಎಲ್ಲಿ ನಡೆಯಲ್ಲ. ಇಲ್ಲಿ ಕಸ ನೋಡಿ ಇದು ಒಂದ್ ದಿನದ ಇದು. ವೀಕ್ಷಕರ ನೋಡಿ, ಇದು ಕಸ ಒಂದ್ ದಿನದ ಹೇಳ್ತಾ ಇದಾರೆ. ಈ ಕಸ ಒಂದ್ ದಿನದ ಇದು. ಇಲ್ಲ, ನಾನು ಮೋಸ ಮಾಡ್ಬೇಕು ತಿನ್ಬೇಕನ್ನೋದು ಅವಶ್ಯಕತೆ ಇಲ್ಲ. ಅದು ಅವ್ರ ಹತ್ರ 500,000 ರೂಪಾಯಿ ಇಸ್ಕೊಳ್ತಾ ಇದ್ರಲ್ರಿ. ನಂದೇ ತಪ್ಪು ಒಪ್ಕೋತೀನಿ. ಇಂಜಿನಿಯರ್ಗಳಿಗೂ ಹೋಗ್ತಾ ಇದೆಯಾ ಮಂತ್ಲಿ ರೋಲ್ ಕಾಲ್? ನಮ್ಗೆ ಡೈಲಿ ಇಂಜಿನಿಯರ್ಸ್ ಕೂಡ ಕೇಳ್ತಾರೆ. ಗಾಂಜಾ ಎಣ್ಣೆ ಹೊಡೆಯೋರ ಅಡ್ಡ ಆಗಿದೆ ಚಾಮರಾಜಪೇಟೆಯ ಸ್ಮಶಾನ. ಗಾಂಜಾ ಹೊಡೆಯವರು ಎಲ್ಲರೂ ಎಣ್ಣೆ ಹೊಡೆಯವರು ಎಲ್ಲರೂ ಬಂದಿರ್ತಾರೆ. 3ನೇ ವ್ಯಕ್ತಿಗಳನ್ನ ಕರೆಸಿ ಕೆಲಸಗಾರರು ಎಂದು ತೋರಿಸಿದ ಕಾಂಟ್ರಾಕ್ಟರ್. ಪುನೀತ್ ಅಂತ ಸರ್, ಇವ್ರು ಪುನೀತ್ ಅಂತ ಹೇಳ್ತಾರೆ. ಪುನೀತ್ ಅವರಂತೂ ಇಲ್ಲಿ ಯಾರು ಇಲ್ಲ. ನಿಮ್ದು ಇಂದ್ರಕುಮಾರ್ ಅಂತ ಇಲ್ಲಿ ಯಾರು ಇದಾರಪ್ಪ? ಯಾರು ಇಲ್ಲ. ಇದ್ರೊಳಗಡೆ ಯಾರು ಇಲ್ಲಿ ಕೆಲಸ ಮಾಡೋರಿಲ್ಲ. ಹಂಗೆ ಫೇಕ್ ಅಂತ ನಾನು ಹೇಳ್ಬೋದಿಲ್ಲ. ಯಾಕಂದ್ರೆ 9 ಜನದಲ್ಲಿ ನೀವು ಲಿಸ್ಟ್ ಕೊಡ್ತಾ ಇದ್ದಾರೆ, ಸರ್ಕಾರದಿಂದ ದುಡ್ಡು ಬರ್ತಾ ಇದೆ. ಕೇವಲ 10,000 ಕೊಟ್ಟು ಸ್ಮಶಾನದ ಕೆಲಸ ಮಾಡಿಸುತ್ತಿರುವ ಕಾಂಟ್ರಾಕ್ಟರ್. ಎಷ್ಟು ಪೇಮೆಂಟ್ ಸರ್? 10,000 ಸರ್. ಬಾಯ್ ಬಿಟ್ರೆ ಸುಳ್ಳು ಹೇಳುತ್ತಿರುವ ಈ ಕಾಂಟ್ರಾಕ್ಟರ್ ಶೀಘ್ರದಲ್ಲೇ ಜೈಲು ಪಾಲು. ನನ್ ಕೆಲಸ ಏನ್ ಗೊತ್ತಾ? ಈ ತರ ನೀವು ಭ್ರಷ್ಟ ಕೆಲಸ ಮಾಡ್ತಾ ಇದೀರಲ್ಲ, ಅದ್ರನ್ನ ತೋರ್ಸಕ್ ಬರ್ತದೆ. ಸುಳ್ಳು ಹೇಳೋದು ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ.